ರವಿ ಕುತ್ವಾ ತಿಪ್ಪೇಸ್ವಾಮಿ ಮುಖ್ಯಮಂತ್ರಿಗಳಿಗೆ ಚೆಕ್ ಗುರುತಿನ ಪ್ರಶ್ನೆ ಸಂಖ್ಯೆ 464ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಬಯಸುತ್ತಿದ್ದಾರೆ. ಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ, ಅಲ್ಲ ಸಭಾಪತಿಯವರೇ, ಇಲ್ಲಿ ನಡೀತದೆ ನಡೀತದ ನಾವೇನೋ ಚೀಫ್ ಮಿನಿಸ್ಟರ್ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಯವರೇ, ಉತ್ತರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒದಗಿಸಿದ್ದಾರೆ. ಅವರ ಪ್ರಕಾರವಾಗಿ 2023-24ನೇ ಸಾಲಿನಲ್ಲಿ ಒಟ್ಟು ಸಾಲ ಆಂತರಿಕವಾಗಿ ಸರ್ಕಾರ ರೈಸ್ ಮಾಡಿರ್ತಕ್ಕಂಥ ಮುಕ್ತ ಮಾರುಕಟ್ಟೆ ನಬಾರ್ಡ್ನಿಂದ 84,334. ಅದೇ ರೀತಿಯಾಗಿ ಭಾರತ ಸರ್ಕಾರದ ಸಾಲ 5,946. ಒಟ್ಟು ನಿವ್ವಳ ಮೊತ್ತ 90,260 ಕೋಟಿ ರೂಪಾಯಿಗಳು. ಸನ್ಮಾನ್ಯ ಸಭಾಪತಿಯವರೇ, ಇದಕ್ಕೆ ನಾನು ಯಾವ ಉದ್ದೇಶಕ್ಕೋಸ್ಕರವಾಗಿ ಈ ಸಾಲವನ್ನು ಸರ್ಕಾರ ಎತ್ತೋಳಿ ಮಾಡಿದೆ, ಇದನ್ನು ಯಾವ ಯಾವ ಬಾವಿಗೆ ಉಪಯೋಗಿಸಿದ್ದೀರಿ ಅಂತ ಕೇಳಿದೆ. ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಉಪಪ್ರಶ್ನೆಗೆ ಹೀಗೆ ಸರಿಯಾದ ಉತ್ತರ ಕೊಟ್ಟಿಲ್ಲ. ಈ 90,280 ಕೋಟಿ ರೂಪಾಯಿಯನ್ನು ಯಾವ ಉದ್ದೇಶಕ್ಕೋಸ್ಕರವಾಗಿ ತೆಗೆಯಲಾಗಿದೆ ಮತ್ತು ಯಾವ ಉದ್ದೇಶಕ್ಕಾಗಿ ಬಳಸಲಾಗಿದೆ ಅಂತಕ್ಕಂಥದ್ದನ್ನು ಕೊಡಬೇಕಾಗಿತ್ತು. ಅದನ್ನು ದಯಮಾಡಿ ಕೊಡಬೇಕು. ಮತ್ತು ಅಲ್ಲಿ ಹೇಳಿದ್ದಾರೆ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ದಾರೆ. ಆದರೆ ಎಷ್ಟು ಹಣವನ್ನು ಶಿಕ್ಷಣಕ್ಕೆ ಕ್ಷೇತ್ರಕ್ಕೆ ಕೊಟ್ಟಿದ್ದೀರಿ, ನೀರಾವರಿಗೆ ಎಷ್ಟು ಕೊಟ್ಟಿದ್ದೀರಿ, ಸಾಮಾಜಿಕ ಕಲ್ಯಾಣಕ್ಕೆ ಎಷ್ಟು ಕೊಟ್ಟಿದ್ದೀರಿ ಅಂತಕ್ಕಂಥ ವಿವರವಾದ ವರದಿ ಇದನ್ನು ಕೊಟ್ಟಿಲ್ಲ. ದಯಮಾಡಿ ಇದನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ನಾನು ತಮ್ಮ ಮೂಲಕ ಕೋರಿಕೆ ಮಾಡ್ತೇನೆ. ಇನ್ನೊಂದು, ಹೌದು, ವಿತ್ತೀಯ ಕೊರತೆ 3% ಅಂದರೆ 2.6ನಲ್ಲಿದೆ. ಆದರೆ ತಾವು ಗ್ಯಾರಂಟಿ ಸಲುವಾಗಿ ಪ್ರತಿ ವರ್ಷವೂ ಕೂಡ ಸುಮಾರು 55,000ದಿಂದ 58,000 ರೂಪಾಯಿ ಖರ್ಚಾಗ್ತದೆ ತಾವು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ನಮಗೆ ಬಂದಿದೆ. ಎಲ್ಲೋ ಒಂದು ಕಡೆ ಬಹುಶಃ ತಾವು ನೋಡ್ತಾ ಇದ್ದೀರಿ, ಇವತ್ತು ಅಭಿವೃದ್ಧಿಗಳಿಗೆ, ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರ ಸಾಕಷ್ಟು ಹಣ ಕೊಡೋಕೆ ಆಗ್ತಿಲ್ಲ. ಬಹುಶಃ ವಿತ್ತೀಯ ಕೊರತೆ 3% ಒಳಗೆ ಇಳಿಸ್ಕೋ ಸಲುವಾಗಿ ನೀವು ಯಾಕೆ ಸಾಲವನ್ನು ರೈಸ್ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರವಾಗಿ ತಾವು ಅದನ್ನೇ ಯಾತಕ್ಕೆ ಹಿಂದೆ ಕೋವಿಡ್ ಸಮಯದಲ್ಲಿ 5%ಗೆ ರೈಸ್ ಮಾಡಿದ್ವಿ, ಅದೇ ರೀತಿಯಾಗಿ ಮಾಡಲಿಕ್ಕೆ ತಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಯಾಕೆ ಕಳಿಸಿಲ್ಲ, ಒತ್ತಾಯ ಯಾಕಾಗ್ತಿಲ್ಲ ಅಂತಕ್ಕಂಥದ್ದು. ಯಾಕೆಂದರೆ ಕೇಂದ್ರ ಸರ್ಕಾರ ಸುಮಾರು 185 ಲಕ್ಷ ಕೋಟಿ ಸಾಲ ಮಾಡಿದೆ. ಅದು GDP ಸುಮಾರು 56.8 ಈ ವಿಷಯವನ್ನು ನಾವು ದಯಮಾಡಿ ಪರಿಗಣನೆ ಮಾಡಬೇಕು. ನಮಗೆ ಗೊತ್ತೇ ಇದೆ, ಕೇರಳ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಒಂದು ಕೇಸನ್ನು ಕೂಡ ದಾಖಲು ಮಾಡಿದೆ. ತಾವು ಕೂಡ ಇದ್ರ ಬಗ್ಗೆ ಹೋರಾಟ ನಡೆಸ್ತಿದ್ದೀರಾ ಅಂತಕ್ಕಂಥದ್ದನ್ನು ಸದನಕ್ಕೆ ನಡೆಸಬೇಕಂತ ತಮ್ಮ ಮೂಲಕ ಕೋರಿಕೆ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಯಾವುದೇ ಸರ್ಕಾರ ತನ್ನ ಖರ್ಚುಗಳನ್ನು ಮಾಡಲಿಕ್ಕೋಸ್ಕರ ಸಾಲವನ್ನು ಮಾಡಬೇಕಾಗ್ತದೆ. ಆದರೆ ಸಾಲ ಮಾಡುವಾಗ ನಮ್ಮ ಸಾಮರ್ಥ್ಯ ನೋಡ್ಕೊಂಡು ಸಾಲ ಮಾಡಬೇಕಾಗ್ತದೆ. ನಾವು ವಾಪಸ್ ಕೊಡಲಿಕ್ಕೆ ಸಾಧ್ಯನಾ ಇಲ್ವೋ ಅಂತಕ್ಕಂಥದ್ದು ಒಂದು. ನಮಗೆ ಸಾಮರ್ಥ್ಯ ಇದೆಯಾ ವಾಪಸ್ ಕೊಡಲಿಕ್ಕೆ ಅಂತಕ್ಕಂಥದ್ದು ಎರಡನೇದು. ಮೂರನೇದು, ಈ ಸಾಲ ಎಷ್ಟು ಕೊಡಬೇಕು ಅಂತಕ್ಕಂಥದ್ದನ್ನು ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಎಷ್ಟು ಸಾಲ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಆರ್ಟಿಕಲ್ 293 ಕ್ಲಾಸ್ 3 ಅದರಡಿನಲ್ಲಿ ನಿರ್ಧಾರ ಮಾಡ್ತದೆ, ಅನುಮತಿ ಕೊಡ್ತದೆ. ಅದರ ಪ್ರಕಾರ ನಾವು ಸಾಲ ತಗೋತೀವಿ. ಮತ್ತೆ ತಿಪ್ಪೇಸ್ವಾಮಿ ಅವರು ಏನು ಕೇಳಿದ್ದಾರೆ ಅಂತಾರೆ, ನೀವು ಯಾಕೆ ಹೆಚ್ಚಾಗಿ ಕೇಳಲಿಲ್ಲ ಅಂತಕ್ಕಂಥದ್ದು. ಸಾಲದ ಮಿತಿ ಎಷ್ಟು ಕೇಂದ್ರ ಸರ್ಕಾರ ಅನುಮತಿ ಕೊಡ್ತದೆ ಅಷ್ಟು ತಗೊಂಡಿದ್ದೀವಿ ಸಾಲ. ಮತ್ತೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002ರಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ 2002ರಲ್ಲಿ ನಾವು ಮಾಡ್ತೀವಿ. ಅದರ ಪ್ರಕಾರ ಒಂದು
ಮಾನದಂಡಗಳನ್ನು ನಿಗದಿ ಮಾಡಿದ್ದಾರೆ. ಪ್ರಮುಖವಾಗಿ 3 ಮಾನದಂಡಗಳು ಇರ್ತವೆ. ಒಂದು ಫಿಸಿಕಲ್ ಡಿಫಿಸಿಟ್ 3%ಗಿಂತ ಹೆಚ್ಚಿರಬಾರದು ಅಂತಕ್ಕಂಥದ್ದು ಒಂದು. ಎರಡನೇದು ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತಕ್ಕಂಥದ್ದು ಎರಡನೇದು. ಮೂರನೇದು ಒಟ್ಟು ಸಾಲ ನಮ್ಮ GSDP ಈಗ 25 ಮೀರಬಾರ್ದು ಅಂತ ಇರ್ತದೆ. ಈಗ ನಮ್ಮದು ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆನೆ ಇದೆ. ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇದೆ. ಈ ವರ್ಷ 2.9% ಇದೆ. 24-25ರಲ್ಲಿ 2.9 ಇದೆ. 23-24ರಲ್ಲಿ ತಿಪ್ಪೇಸ್ವಾಮಿ ಅವರೇ 2.6 ಇತ್ತು. ಈ ಸಾರಿ 2.9 ಆಗಿದೆ. ಅದರಿಂದ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನಿದೆ ಅದರ ಏನು ನಿಗದಿ ಮಾಡಿದ್ದಾರೆ ಮಾನದಂಡಗಳನ್ನು, ಆ ಮಾನದಂಡಗಳ ಪ್ರಕಾರ 3% ಒಳಗಡೆನೆ ನಮ್ದಿದೆ. ನಂಬರ್ 1. ನಂಬರ್ 2, ನಮ್ಮದು ಸಾಲ, ಒಟ್ಟು ಸಾಲ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥದ್ದು 90,280 ಕೋಟಿ. ಈ ವರ್ಷ 1,04,000 ಕೋಟಿ ಮಾಡಿದ್ದೀವಿ. 23-23ರಲ್ಲಿ 90,280 ಕೋಟಿ ಮಾಡಿದ್ದೀವಿ. ಇಷ್ಟಾದರೂ ಕೂಡ ನಾವು 25% ಒಳಗಡೆನೆ ಇದ್ದೇವೆ. ಆಮೇಲೆ ನೋಡಕ್ ಹೋದ್ರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಪ್ರೋಗ್ರೆಸಿವ್ ರಾಜ್ಯಗಳು ಅಂತ ಹೇಳ್ಕೊತೀವಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಕಡಿಮೆನೇ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಕರ್ನಾಟಕ ಫಿಸ್ಕಲ್ ಡಿಫಿಸಿಟ್ 2.9, GSDPಯ 23% ಸಾಲ ಇದೆ, ಅಂದ್ರೆ 25% ವರೆಗೂ ತಗೋಬಹುದು. ಆಂಧ್ರ ಪ್ರದೇಶ 4.2%, 34% ಇದೆ ಸಾಲ. ಅಸ್ಸಾಂನಲ್ಲಿ 3.5% GSDP ಅಲ್ಲ, ಇದು ಫಿಸ್ಕಲ್ ಡಿಫಿಸಿಟ್ 3.5%, 3% ಇರಬೇಕು, 3.5%. ಆಮೇಲೆ ಸಾಲ 27% ಇದೆ. ಹಿಮಾಚಲ ಪ್ರದೇಶ 4.7% ಇದೆ ಫಿಸ್ಕಲ್ ಡಿಫಿಸಿಟ್, 44% ಸಾಲ ಇದೆ. ಕೇರಳ, ಒನ್ ಆಫ್ ದಿ ಪ್ರೋಗ್ರೆಸಿವ್ ಸ್ಟೇಟ್ಸ್ ಇನ್ ಸೌತ್ ಇಂಡಿಯಾ, ಅದು 3.4% ಇದೆ ಫಿಸ್ಕಲ್ ಡಿಫಿಸಿಟ್, 37% ಸಾಲ ಇದೆ. ಮಹಾರಾಷ್ಟ್ರ 2.6% ಇದೆ, ಸಾಲ 19% ಇದೆ. ಮಧ್ಯಪ್ರದೇಶ 4.1% ಫಿಸ್ಕಲ್ ಡಿಫಿಸಿಟ್ ಇದೆ, 29% ಸಾಲ ಇದೆ. ಪಂಜಾಬ್ 3.8% ಫಿಸ್ಕಲ್ ಡಿಫಿಸಿಟ್ ಇದೆ, ಆಮೇಲೆ 48% ಸಾಲ ಇದೆ. ರಾಜಸ್ಥಾನ 3.9% ಫಿಸ್ಕಲ್ ಡಿಫಿಸಿಟ್ ಇದೆ, 36% ಸಾಲ ಇದೆ. ತಮಿಳುನಾಡು 3.4% ಫಿಸ್ಕಲ್ ಡಿಫಿಸಿಟ್ ಇದೆ, 31% ಸಾಲ ಇದೆ.
ತೆಲಂಗಾಣ 3% ಫಿಸ್ಕಲ್ ಡಿಫಿಸಿಟ್ ಇದೆ, 28% ಸಾಲ ಇದೆ. ಉತ್ತರ ಪ್ರದೇಶ 3.5% ಫಿಸ್ಕಲ್ ಡಿಫಿಸಿಟ್ ಇದೆ, 29% ಸಾಲ ಇದೆ. ಪಂಜಾಬ್ ಓದಿದ್ದೀನಿ ಆಗಲೇ. ಅದರಿಂದ ನಾವು ಎಲ್ಲ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆನೇ ಇದ್ದೀವಿ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಕಡಿಮೆ ಇದ್ದೀವಿ. ನಾವು ರೆವಿನ್ಯೂ ಡಿಫಿಸಿಟ್ಗೆ ಹೋಗಿದ್ದೀವಿ. ಕಾರಣ ಯಾಕಪ್ಪ ಅಂತಂದ್ರೆ ಒಂದೇ ಸಾರಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಯಿತು. ದೇರ್ ಆರ್ 2 types ಆಫ್ ಎಕ್ಸ್ಪೆಂಡಿಚರ್ಸ್. ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರು, ಇನ್ನೊಂದು ರೆವಿನ್ಯೂ ರಿಸೀಟ್ಸ್. ಆಮೇಲೆ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರು, ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್, ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್. ಈ ತರ ಇರ್ತದೆ ಎಕ್ಸ್ಪೆಂಡಿಚರ್ ಅಲ್ಲಿ. ಸೊ ನಾವು ಎಕ್ಸ್ಪೆಂಡಿಚರ್ ಮಾಡೋದು ಕೂಡ ಸಾಲ ಮಾಡಬೇಕು. ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಒಂದು ವೇಳೆ ರೆವಿನ್ಯೂ ಡಿಫಿಸಿಟ್ ಇದ್ದಾಗ ಅದಕ್ಕೆ ಖರ್ಚು ಮಾಡಬಹುದು. ರೆವಿನ್ಯೂ ಡಿಫಿಸಿಟ್ ಇದ್ದಾಗ ಮಾತ್ರ ಖರ್ಚು ಮಾಡಬಹುದು. ಸೊ ನಾವು ಸ್ವಲ್ಪ ರೆವಿನ್ಯೂ ಎಕ್ಸ್ಪೆಂಡಿಚರ್, ರೆವಿನ್ಯೂ ಡಿಫಿಸಿಟ್ ಇರೋದ್ರಿಂದ ನಾವು ಅದನ್ನ ಸಾಲದ ತಗೊಂಡದ ದುಡ್ಡನ್ನ ಅದಕ್ಕೂ ಕೂಡ ಕೊಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಆಮೇಲೆ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಒದಗಿಸಿರ್ತಕ್ಕಂಥದ್ದು ಈ ವರ್ಷ 52,009 ಕೋಟಿ ರೂಪಾಯಿಗಳು. 52,009 ಕೋಟಿ ರೂಪಾಯಿಗಳು ಅಂದ್ರೆ ಬಜೆಟ್ನಲ್ಲಿ ನಾವು ಈಗಾಗಲೇ ಪ್ರೊವೈಡ್ ಮಾಡಿದ್ದೀವಿ. ನಾವು 52,009 ಕೋಟಿ ರೂಪಾಯಿನ ಮಾಡಿದ್ದೀವಿ. ಅದು ಸ್ವಲ್ಪ ಹೆಚ್ಚಾಗೂ ಆಗ್ಬೋದು, ಸ್ವಲ್ಪ ಕಡಿಮೆನೂ ಆಗ್ಬೋದು. ಒಂದು ವೇಳೆ ಹೆಚ್ಚಾದ್ರೆ ಸಪ್ಲಿಮೆಂಟರಿ ಎಸ್ಟಿಮೇಟ್ ನಲ್ಲಿ ಸೇರಿಸ್ಬೇಕು. ಸಪ್ಲಿಮೆಂಟರಿ ಎಸ್ಟಿಮೇಟ್ ಮಂಡಿಸುವಾಗ ಅದನ್ನ ಹೆಚ್ಚಾದ್ರೆ ಸೇರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ನಾವು ಯಾಕೆ ಹೆಚ್ಚು ಸಾಲ ಕೇಳಲಿಲ್ಲ ಅಂತಂದ್ರೆ ನಮಗೆ ಅಗತ್ಯ ಇರಲಿಲ್ಲ. ಆಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ ಸಾರಿಗಿಂತ ಈ ವರ್ಷ ಜಾಸ್ತಿ ಮಾಡಿದ್ದೀವಿ. ಇದು ವಿರೋಧ ಪಕ್ಷದವರು ಟೀಕೆ ಮಾಡ್ತಾರಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ರು, ಅದಕ್ಕೋಸ್ಕರ ಬೊಕ್ಕಸ ಖಾಲಿ ಆಗೋಯ್ತು, ಅಭಿವೃದ್ಧಿ ಕೆಲಸಗಳು ನಡೀತಾನೆ ಇಲ್ಲ ಅಂತ ಆರೋಪ ಮಾಡ್ತಾರಲ್ಲ. ಆರೋಪ ಸತ್ಯಕ್ಕೆ ದೂರವಾದದ್ದು. ಅದರಲ್ಲಿ ಯಾವುದೇ ಉರುಳಿಲ್ಲ. ನಾವು ಈ ವರ್ಷ 2024-25ರಲ್ಲಿ 3,71,000 ಕೋಟಿ ರೂಪಾಯಿ ಬಜೆಟ್ ಗಾತ್ರ. 3,71,000 ಕೋಟಿ ಚಿಲ್ಲರೆ ಬರ್ತದೆ ಬಜೆಟ್ ಗಾತ್ರ. ಅಷ್ಟರಲ್ಲಿ 1,20,000 ಕೋಟಿ ರೂಪಾಯಿಗಳಿಗೂ ಹೆಚ್ಚಾಗಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಾರೆ. 52,009 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ, ಉಳಿದ ಹಣ ಇತರ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಾ ಇದ್ದೇವೆ. ಮತ್ತೆ ಎಲ್ಲಿ ಕುಂಠಿತ ಆಗಿದೆ ಅಭಿವೃದ್ಧಿ? ಕುಂಠಿತ ಆಗಿಲ್ಲ. ಅದಕ್ಕೆ ನಾನು ಹೇಳಿದ್ದು, ವಿರೋಧ ಪಕ್ಷಗಳು ಮಾಡ್ತಕ್ಕಂಥ ಆರೋಪಗಳಿದಾವಲ್ಲ, ಅವೆಲ್ಲವೂ ಕೂಡ ಸುಳ್ಳು ಆರೋಪಗಳು. ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಅದರ ಮಾನದಂಡಗಳಿದಾವಲ್ಲ, ಅದರ ಮಾನದಂಡಗಳು ಒಂದು ರಾಜ್ಯದ ಆಮೇಲೆ ಮಾತಾಡಿ. ಏನ ಬಹಳ ಆತರದಲ್ಲಿದ್ದೀರಾ? ಏನಿಲ್ಲ ಅಲ್ಲ, ಕೂತ್ಕೊಳ್ಳಿ. ಮತ್ತೆ ಮಾನ್ಯ ಅಧ್ಯಕ್ಷರೇ, ನಾವು ಯಾವ ಕಾರಣಕ್ಕೂ ಕೂಡ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಮಾನದಂಡಗಳಿದ್ದಾವಲ್ಲ, ಈ ಸಾರಿ ಕಳೆದ ವರ್ಷ ಫಿಸ್ಕಲ್
ನಾನು ಹಿಂದೆ 5 ವರ್ಷ ಮುಖ್ಯಮಂತ್ರಿ ಆಗಿದ್ನಲ್ಲ, ಆಗ ಯಾವತ್ತೂ ಕೂಡ ರೆವಿನ್ಯೂ ಸರ್ಪ್ಲಸ್ ಇರ್ತಿತ್ತು. ಈಗ ರೆವಿನ್ಯೂ ಡಿಫಿಸಿಟ್ಗೆ ಹೋಗಿದೆ. ಸುಮಾರು ಎಷ್ಟು 15,000 ಕೋಟಿ ಅಲ್ಲ ರೆವಿನ್ಯೂ ಡಿಫಿಸಿಟ್, 14,000 ಕೋಟಿ, 14,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. ಅದನ್ನು ಮೇಕಪ್ ಮಾಡ್ತೀವಿ. ಸ್ವಲ್ಪ ಬಿಗಿಯಾದಂಥ ಎಕ್ಸ್ಪೆಂಡಿಚರ್ ಖರ್ಚು ಮಾಡೋದು ಇದನ್ನೆಲ್ಲ ಮಾಡಿ, ಆಮೇಲೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ನೆಲ್ಲ ಕಡಿಮೆ ಮಾಡಿ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದರಿಂದ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿರಬೇಕಾದ್ರೆ ಈ ಮಾನದಂಡಗಳು ಬಹಳ ಮುಖ್ಯ. ಇದು ಕೇಂದ್ರ ಸರ್ಕಾರವನ್ನು ಮಾಡ್ಕೊಂಡಿದ್ದಾರೆ, ಕರ್ನಾಟಕ ರಾಜ್ಯ ಸರ್ಕಾರಗಳು ಕೂಡ ಮಾಡ್ಕೊಂಡಿದ್ದೇವೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗ್ತಿಲ್ಲ, ಅದರ ಮಾನದಂಡಗಳು ಒಳಗಡೆನೆ ಇರೋದ್ರಿಂದ ನಾವು ಯಾವತ್ತೂ ಈ ಮಾನದಂಡಗಳನ್ನು ಮಾಡಿಲ್ಲ. ಇವತ್ತು ನಾವು 1,04,000 ಕೋಟಿ ಸಾಲ ಮಾಡಿದ್ರು ಕೂಡ, ಕಳೆದ ವರ್ಷ 90,000 ಕೋಟಿ 90,280 ಕೋಟಿ ಸಾಲ ಮಾಡಿದ್ರು ಕೂಡ ಅವೆಲ್ಲವೂ ಕೂಡ 25% ಒಳಗಡೆನೆ ಇದೆ. ಮತ್ತೆ ಕೇಂದ್ರ ಸರ್ಕಾರ ಏನು ಅನುಮತಿ ಕೊಟ್ಟಿದ್ದಾರೆ ಅದರೊಳಗಡೆನೆ ಇದೆ. ಅವರು ಪ್ರಶ್ನೆ ಕೇಳಿದರು. ಸಭಾಪತಿಯವರೇ, ಇತ್ತೀಚಿನ ಸುಪ್ರೀಂ ಕೋರ್ಟಿನ